ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ರಾಜ್ಯದಲ್ಲಿ ರಾಜಕೀಯ ಸಮರ ಅನ್ನೋದು ತಾರಕಕ್ಕೇರಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ತಳುಕನ್ನ ಹಾಕೊಂಡಿರೋದ್ರಿಂದ ಹೌದು ಆತ ನಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಆ ಸೂಸೈಡ್ ನೋಟ್ನಲ್ಲಿ ಡೆತ್ ನೋಟ್ನಲ್ಲಿ ನನ್ನ ಹೆಸರೇನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಬಿಜೆಪಿಗೆ ಈ ಪ್ರಕರಣ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಮುಂದುವರೆದ ಭಾಗವಾಗಿ ಇವತ್ತು ಮೃತ ಸಚಿನ್ ಮನೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎನ್ ಟೀಮ್ ಭೇಟಿಯನ್ನ ಕೊಡ್ತಾ ಇದೆ. ಕಟ್ಟಿತುಂಗಾಂವ್ ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಇನ್ನು ಸಚಿನ್ ಕುಟುಂಬಸ್ಥರಿಂದ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡುತ್ತೆ. ಇದರ ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯ, ಜೊತೆಗೆ ಈ ಕೇಸನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮತ್ತೆ ಇದೇ ವಿಷಯವಾಗಿ ಜನವರಿಯಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ಸಚಿನ್ ಆತ್ಮಹತ್ಯೆ ಅನ್ನೋದು ಬಿಜೆಪಿ ಬ್ರಹ್ಮಾಸ್ತ್ರವಾಗಿದೆ. ಇವತ್ತು ಬಿಜೆಪಿ ನಿಯೋಗದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ? ಇವತ್ತು ಬಿಜೆಪಿ ಪ್ಲಾನ್ ಏನೇನಿದೆ? ಶರ್ಮಿತಾ, ಏನು ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೆ, ಈಗ ರಾಜ್ಯ ರಾಜಕೀಯದಲ್ಲಿ ಹಿಡಿಯನ್ನ ಹೊತ್ತಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2022 ಏಪ್ರಿಲ್ 12ರಲ್ಲಿ ಏನು ಬೆಳಗಾವಿ ಮೂಲದ ಸಂತೋಷ್ ಪಾಟೀಲ್ ಉಡುಪಿ ಒಂದು ಹೋಟೆಲ್ ಒಂದರಲ್ಲಿ ಏನು ಆತ್ಮಹತ್ಯೆ ಮಾಡಿದ್ರು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಒಂದು ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರ ಮಾಡಿಕೊಂಡು ಅದನ್ನೇ ಇಟ್ಟುಕೊಂಡು ಹೋರಾಟ ಮಾಡಿತ್ತು. ಮತ್ತೆ ಈಶ್ವರಪ್ಪ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸಿತ್ತು. ಮತ್ತೆ ಅದರ ಬಲವಾಗಿ ಇದಾಗಿ ಮತ್ತೆ ಈಶ್ವರಪ್ಪ ಅವರ ತಲೆದಂಡ ಕೂಡ ಆಗಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಕೂಡ ಬಿಜೆಪಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಎಲ್ಲ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ನಿನ್ನೆ ಅಷ್ಟೇ ಏನು ಕಲಬುರಗಿ ಮತ್ತು ಬಿಜೆಪಿ ಬೀದರ್ ಬಿಜೆಪಿ ಜಿಲ್ಲಾ ನಿಯೋಗ ಏನು ಸಚಿನ್ ನಿವಾಸಕ್ಕೆ ಭೇಟಿ ನೀಡಿತ್ತು. ಇವತ್ತು ಅದೇ ಬೆನ್ನಲ್ಲಿ ಇವತ್ತು ಏನು ವಿಜಯೇಂದ್ರ ಅವರು ಕೂಡ ಬಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ಒಂದು ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ. ಮತ್ತೆ ವಿಜಯೇಂದ್ರ ಅವರ ಜೊತೆಗೆ ಎನ್ ರವಿಕುಮಾರ್ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇವರು ಕೂಡ ಸಾಥ್ ನೀಡಿದರೆ. ಮತ್ತೆ ಬೀದರ್ ಜಿಲ್ಲೆಯ ಸ್ಥಳೀಯ ಶಾಸಕರು, ಕಲಬುರಗಿ ಜಿಲ್ಲೆಯ ಬಿಜೆಪಿ ಶಾಸಕರು ಕೂಡ ಈ ಒಂದು ವಿಜಯೇಂದ್ರ ಅವರಿಗೆ ಸಾಥ್ ನೀಡಿದರೆ. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕುಟುಂಬಸ್ಥರೊಂದಿಗೆ ಸಚಿನ್ ಸಾವಿಗೆ ಕಾರಣ ಏನು, ಡೆತ್ ನೋಟ್ ನಲ್ಲಿ ಏನಿತ್ತು, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿಯನ್ನು ನೀಡಿದ್ರಾ ಎನ್ನೋ ಒಂದು ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೆ ಈಗಾಗಲೇ ಏನು ವಿಜಯೇಂದ್ರ ಅವರ ಭೇಟಿ ನೀಡುವ ಬೆನ್ನಲ್ಲೇ ಈಗ ಬೆಳಗ್ಗೆ 11 ಗಂಟೆಗೆ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಬಿಜೆಪಿ ನಿಯೋಗ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಸಚಿವ ಈಶ್ವರ ಖಂಡ್ರೆ ಅವರಿಗೆ ಮಾನವೀಯತೆ ಅನ್ನೋದು ಇದ್ರೆ ಸಚಿವ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಬೇಕು ಮತ್ತು ಕುಟುಂಬಸ್ಥರಿಗೆ ಏನು 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಿಸಬೇಕು, ಸರ್ಕಾರಿ ನೌಕರಿಯನ್ನ ಕೊಡಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರು ಕೂಡ ಆ ಒಂದು ನಿವಾಸಕ್ಕೆ ಭೇಟಿ ನೀಡ್ತಾರೆ. ಮತ್ತೆ ಸಂಸದ ಸಾಗರ್ ಖಂಡ್ರೆ ಅವರು ಈ ಸಂದರ್ಭದಲ್ಲಿ ಜೊತೆಗಿರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಏನು ಈಗಾಗಲೇ ಏನು ಸಚಿನ್ ಆತ್ಮಹತ್ಯೆ ಪ್ರಕರಣ ಏನಿದೆ ರಾಜ್ಯಾದ್ಯಂತ ಒಂದು ಕೋಲಾಹಲ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಗೆ ಕೂಡ ಪಟ್ಟು ಹಿಡಿದಿರ್ತಕ್ಕಂಥ ಏನು KS ಈಶ್ವರಪ್ಪ ಅವರ ತಲೆದಂಡ ಆಗಿತ್ತು, ಅದೇ ನಿಟ್ಟಿನಲ್ಲಿ ನಾವು ಕೂಡ ಈ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆಯಲೇಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಜನವರಿ ಮೊದಲ ವಾರದಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲು ಈಗಾಗಲೇ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಮತ್ತೆ ಈ ಬಗ್ಗೆ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಏನು ಬಿಜೆಪಿ ಮುಖಂಡರಿದ್ದಾರೆ, ಈ ಒಂದು ಬಿಜೆಪಿ ಮುಖಂಡರ ಜೊತೆಗೆ ಸಮಾಲೋಚನೆಯನ್ನ ನಡೆಸಿ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೆಸುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಮತ್ತೆ ಈ ಕೇಸ್ನ ತನಿಖೆ ಎಲ್ಲಿ ತನಕ ಬಂದಿದೆ ದುರ್ಗಪ್ಪ? ಯಾಕಂದ್ರೆ ರೈಲ್ವೆ ಪೊಲೀಸರು ಬಂದಿದ್ರು, ಕುಟುಂಬಸ್ಥರಿಂದ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ರು, ಕುಟುಂಬಸ್ಥರು ಸಾಕಷ್ಟು ಜನರ ಮೇಲೆ ಆರೋಪ ಮಾಡಿದ್ರು. ಮತ್ತೆ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು, ಈಗ ಈಶ್ವರಪ್ಪ ಕೇಸ್ ಕಂಪೇರ್ ಮಾಡಿ ನೋಡೋದಾದ್ರೆ ಅಲ್ಲಿ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಈಶ್ವರಪ್ಪ ಹೆಸರನ್ನು ಡೈರೆಕ್ಟ್ ಆಗಿ ಬರ್ದಿದ್ರು, ಇಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರೇನು ಬರ್ದಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ರು. ತನಿಖೆ ಯಾವ ಹಂತಕ್ಕೆ ಬಂದಿದೆ? ಶರ್ಮಿತಾ, ನಾವು ಡೆತ್ ನೋಟ್ ನೋಡಿದ ಏನು ಸಚಿನ್ ಆತ್ಮಹತ್ಯೆಗೂ ಮುನ್ನ 7 ಪುಟಗಳ ಒಂದು ಡೆತ್ ನೋಟ್ ಅನ್ನು ಬರೆದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ನಾವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಕೈವಾಡ ಇದೆ ಅನ್ನೋದನ್ನ ಉಲ್ಲೇಖ ಇರದೇ ಇದ್ರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರಿದೆ. ಯಾಕಂದ್ರೆ ರಾಜು ಕಪಣೂರ್ ಏನಿದ್ದಾರೆ ಇವರು ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಅಂತ ಹೇಳಲಾಗ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ
ಏನು ಈಗಾಗಲೇ ಏನು ರಾಜು ಕಪ್ನೂರ್ ಅವರ ಬಗ್ಗೆ ಕುರಿತಾಗಿ ಏನು FIR ಕೂಡ ಕಲಬುರಗಿಯಲ್ಲಿ ದಾಖಲಾಗಿದೆ. 6 ಜನರು ರಾಜು ಕಪ್ನೂರ್ ಸೇರಿ 6 ಜನರ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ದಾಖಲಾದ ಪರಿಣಾಮ ಏನು ಈಗಾಗಲೇ ರೈಲ್ವೆ ಪೊಲೀಸರು ಕೂಡ ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೀದರ್ನಲ್ಲಿ ದಾಖಲಾಗಿರ್ತಕ್ಕಂಥ ಸುಸೈಡ್ಗೆ ಸಂಬಂಧಪಟ್ಟಂತೆ ಮಾಡ್ತಿದ್ರೆ ಅಲ್ಲಿ ಕೂಡ ಸುಪಾರಿ ಏನು ಕೊಲೆಗೆ 4 ಜನ ಬಿಜೆಪಿಯ ಮುಖಂಡರ ಕೊಲೆಗೆ ಸುಪಾರಿ ಕೊಟ್ಟಿದ್ರು ಅನ್ನೋ ಒಂದು ಅಂಶ ಡೆತ್ ನೋಟ್ ಅಲ್ಲಿ ಇರೋ ಕಾರಣದಿಂದಾಗಿ ಅಲ್ಲಿ ಕೂಡ 6 ಜನರ ಮೇಲೆ FIR ಆಗಿರ್ತಕ್ಕಂಥದ್ದು. ಈಗ ಏನು ರೈಲ್ವೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದು ಈಗಾಗಲೇ ಏನು ಕಟ್ಟಿತುಗಾಂವ್ ಗ್ರಾಮದಲ್ಲಿ ಗ್ರಾಮದ ನಿವಾಸಕ್ಕೆ ಭೇಟಿ ನೀಡಿ ಏನು ಬಸವರಾಜ್ ತೇಲಿ ಏನಿದ್ದಾರೆ ಕಲಬುರಗಿ ಮತ್ತು ರಾಯಚೂರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಇವರು ಕೂಡ ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಕಲಬುರಗಿ ನಿಯೋಗ ಕೂಡ ಬಿಜೆಪಿ ನಿಯೋಗ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನು ತನಿಖಾಧಿಕಾರಿ ಕೂಡ ವಾಗ್ವಾದ ನಡೆದಿದೆ. ಯಾಕಂದ್ರೆ ಈಗಾಗಲೇ ನೀವು ಏನು ಆರೋಪಿಗಳನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸಬೇಕಿತ್ತು. ಆದ್ರೆ ನೀವು ಕುಟುಂಬಸ್ಥರಿಗೆ ನೀವು ವಿಚಾರಣೆ ನಡೆಸ್ತಾ ಇದ್ದೀರಿ, ನೀವು ಸಾಕ್ಷ್ಯ ನಾಶವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀರಿ, ಪ್ರಕರಣದ ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಿದ್ರಿ ಅನ್ನೋ ಒಂದು ಗಂಭೀರ ಒಂದು ಆರೋಪವನ್ನ ಮಾಡಿದ್ರು. ಈಗಾಗಲೇ ಏನು ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಕುಟುಂಬಸ್ಥರ ಆಗ್ರಹವೂ ಕೂಡ ಏನಾಗಿದೆ ಅಂದ್ರೆ ಈಗಾಗಲೇ ಏನು ನಮ್ಗೆ ಪೊಲೀಸರು ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ ಆರೋಪಿಗಳನ್ನ, ರಾಜು ಕಪ್ನೂರವ್ರನ್ನ ಇನ್ನೂ ಕಸ್ಟಡಿಗೆ ತಗೊಂಡು ಯಾಕೆ ವಿಚಾರಣೆ ಮಾಡ್ತಿಲ್ಲ, ನಮಗೆ ಪೊಲೀಸರ ಮೇಲೆ ಭರವಸೆ ಇಲ್ಲ, ಹೀಗಾಗಿ ಈ ಪ್ರಕರಣವನ್ನ CBIಗೆ ವಹಿಸ್ಬೇಕು ಅನ್ನೋ ಒಂದು ಆಗ್ರಹವನ್ನ ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಕುಟುಂಬಸ್ಥರ ಆಗ್ರಹದಂತೆ ಈಗ ಬಿಜೆಪಿ ಕೂಡ ಈ ಪ್ರಕರಣವನ್ನ ರೈಲ್ವೆ ಪೊಲೀಸರಿಂದ CBIಗೆ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಇದೆ. ಆದ್ರೆ ಮುಂದೆ ಈ ಪ್ರಕರಣವನ್ನ ಏನು CBIಗೆ ವಹಿಸ್ತಾರ ಅಥವಾ ಏನು ರಾಜು ಕಪ್ನೂರ್ ಏನಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ದುರ್ಗಪ್ಪ.